ಬಂಗಾಳದಲ್ಲಿ ಇಂದು ಸುನಾಮಿ ಎದ್ದಿದೆ. ಕಳೆದ 15 ವರ್ಷಗಳಿಂದ ಅಲುಗಾಡದಂತೆ ನಿಂತಿದ್ದ ಆ ಭದ್ರ ಕೋಟೆ ಇಂದು ಧರಾಶಾಯಿಯಾಗಿದೆ. ಯಾರು ಊಹಿಸಿರಲಿಲ್ಲ, ಯಾರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆದರೆ ಅದು ನಡೆದಿದೆ. ದೀದಿ ಅಂದರೆ ಬಂಗಾಳ, ಬಂಗಾಳ ಅಂದರೆ ದೀದಿ ಅನ್ನುವ ಕಾಲವಿತ್ತು. ಆದರೆ ಇಂದು 15 ವರ್ಷಗಳ ಮಮತಾ ಬ್ಯಾನರ್ಜಿ ಆಡಳಿತಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಬಿಜೆಪಿ ಎಂಬ ಕೇಸರಿ ಪಡೆ ಬಂಗಾಳದ ಮಣ್ಣಿನಲ್ಲಿ ಇತಿಹಾಸ ಬರೆದಿದೆ. ಇದು ಕೇವಲ ಒಂದು ಚುನಾವಣೆಯ ಫಲಿತಾಂಶವಲ್ಲ, ಇದು ಬಂಗಾಳದ ಮಣ್ಣಿನಲ್ಲಿ ನಡೆದ ಮಹಾಕ್ರಾಂತಿ. ಅಷ್ಟಕ್ಕೂ 15 ವರ್ಷಗಳ ಕಾಲ ಸಾಮ್ರಾಜ್ಞಿಯಂತೆ ಆಳಿದ ಮಮತಾ ಬ್ಯಾನರ್ಜಿ ಸೋತಿದ್ದೆಲ್ಲಿ, ಬಿಜೆಪಿಯ ಆ ಮಾಸ್ಟರ್ ಪ್ಲಾನ್ ಕೆಲಸ ಮಾಡಿದ್ದೆಲ್ಲಿ, ಇಡೀ ಕತೆ ಹೇಳ್ತೀವಿ. ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಶ್ಚಿಮ ಬಂಗಾಳ ಅಕ್ಷರಶಃ ಕೆಂಪು ಕೋಟೆಯಾಗಿದ್ದ ನಾಡು, ನಂತರ ತೃಣಮೂಲ ಕಾಂಗ್ರೆಸ್ನ ಭದ್ರ ನೆಲೆಯಾಗಿದ್ದ ನಾಡು ಇವತ್ತು ಬಿಜೆಪಿಯ ತೆಕ್ಕೆಗೆ ಬಿದ್ದಿದೆ. 294 ಕ್ಷೇತ್ರಗಳ ಈ ದೊಡ್ಡ ರಾಜ್ಯದಲ್ಲಿ ಮ್ಯಾಜಿಕ್ ನಂಬರ್ ದಾಟಿ ಬಿಜೆಪಿ ಜಯ ಬೇರಿ ಬಾರಿಸಿದೆ. ಸ್ನೇಹಿತರೆ, ಬಂಗಾಳದ ರಾಜಕೀಯ ಅಂದ್ರೆ ಅದು ಸುಲಭದ ಮಾತಲ್ಲ. ಇಲ್ಲಿ ಅಧಿಕಾರ ಹಿಡಿಯೋದು ಅಂದ್ರೆ ಅಗ್ನಿ ಪರೀಕ್ಷೆ ಇದ್ದಂತೆ. ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿ. ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಇಲ್ಲಿ ಬಲಿಷ್ಠವಾಗಿತ್ತು. ಆದರೆ 1977ರಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸುತ್ತೆ. ಲೆಫ್ಟ್ ಪಾರ್ಟಿಗಳು ಅಥವಾ ಕಮ್ಯುನಿಸ್ಟ್ ಸರ್ಕಾರ ಬಂತು. ಬರೋಬ್ಬರಿ 34 ವರ್ಷಗಳ ಕಾಲ ಕಮ್ಯುನಿಸ್ಟರು ಇಲ್ಲಿ ಆಳ್ವಿಕೆ ನಡೆಸಿದ್ರು. ಜ್ಯೋತಿ ಬಸು, ಬುದ್ಧದೇವ್ ಭಟ್ಟಾಚಾರ್ಯ ಅವರಂತಹ ನಾಯಕರು ದಶಕಗಳ ಕಾಲ ಆಳಿದ್ರು. ಆದರೆ 2011ರಲ್ಲಿ ಏನಾಯಿತು? ಪರಿವರ್ತನ್ ಅಥವಾ ಬದಲಾವಣೆ ಎಂಬ ಘೋಷಣೆಯೊಂದಿಗೆ ಮಮತಾ ಬ್ಯಾನರ್ಜಿ ಎಂಟ್ರಿ ಕೊಟ್ಟಿದ್ರು. ಟಾಟಾ ನ್ಯಾನೋ ಪ್ಲಾಂಟ್ ವಿರುದ್ಧ ಹೋರಾಟದ ಕಿಚ್ಚು ಹಚ್ಚಿ ಸಿಂಗೂರು ನಂದಿಗ್ರಾಮದ ಆಕ್ರೋಶದ ಮೇಲೆ ಸವಾರಿ ಮಾಡಿ ಮಮತಾ ಅಧಿಕಾರಕ್ಕೆ ಬಂದರು. ಅಂದು ಶುರುವಾದ ಅವರ ಆಡಳಿತ 15 ವರ್ಷಗಳ ಕಾಲ ಅಬಾಧಿತವಾಗಿತ್ತು. ಆದರೆ ಈ 15 ವರ್ಷಗಳಲ್ಲಿ ಏನೋ ಒಂದು ಬದಲಾಗಿತ್ತು. ಜನರ ಮನಸ್ಸಿನಲ್ಲಿ ಅಸಮಾಧಾನದ ಬೆಂಕಿ ಹೊಗೆಯಾಡ್ತಾ ಇತ್ತು. ಆ ಬೆಂಕಿ ಇವತ್ತು ಲಾವಾರಸವಾಗಿ ಸಿಡಿದಿದೆ. ಬಿಜೆಪಿಯ ಈ ಏಳಿಗೆ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. 2014ಕ್ಕಿಂತ ಮೊದಲು ಬಂಗಾಳದಲ್ಲಿ ಬಿಜೆಪಿ ಅನ್ನೋದು ಒಂದು ಸಣ್ಣ ಶಕ್ತಿಯಾಗಿತ್ತು. ಯಾರು ಕೂಡ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಆದರೆ 2019ರ ಲೋಕಸಭಾ ಚುನಾವಣೆ ಎಲ್ಲವನ್ನ ಬದಲಾಯಿಸಿತು. 42 ಸೀಟುಗಳಲ್ಲಿ 18 ಸೀಟುಗಳನ್ನು ಬಿಜೆಪಿ ಗೆದ್ದಾಗ ಇಡೀ ದೇಶ ದಂಗಾಗಿತ್ತು. ಅಲ್ಲಿಂದ ಶುರುವಾದ ಈ ಸಂಘರ್ಷ ಇವತ್ತು ಅಂತಿಮ ಘಟ್ಟ ತಲುಪಿದೆ. ಆಡಳಿತ ವಿರೋಧಿ ಅಲೆ ನೋಡಿ. ಯಾವುದೇ ಸರ್ಕಾರ 15 ವರ್ಷ ಆಡಳಿತ ಮಾಡಿದ್ರೆ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಬರೋದು ಸಹಜ. ಮಮತಾ ಬ್ಯಾನರ್ಜಿ ಎಷ್ಟೇ ಜನಪ್ರಿಯರಾಗಿದ್ರು, ಅವರ ಸರ್ಕಾರದ ಮೇಲೆ ಜನರ ಅಸಮಾಧಾನ ಹೆಚ್ಚಾಗಿತ್ತು. ಜನರಿಗೆ ಬದಲಾವಣೆ ಬೇಕಿತ್ತು. ಆ ಬದಲಾವಣೆಗೆ ಬಿಜೆಪಿಯೇ ಪರ್ಯಾಯ ಅಂತ ಜನ ನಂಬಿದ್ರು. ಇನ್ನು ಭ್ರಷ್ಟಾಚಾರದ ಭೂತದ ಬಗ್ಗೆ ನೋಡೋದಾದರೆ ಬಂಗಾಳದಲ್ಲಿ ಈ ಬಾರಿ ಪ್ರಮುಖವಾಗಿ ಕೇಳಿಬಂದದ್ದು ಭ್ರಷ್ಟಾಚಾರದ ಹಗರಣಗಳು. ಶಿಕ್ಷಕರ ನೇಮಕಾತಿ ಹಗರಣ, ಮುನ್ಸಿಪಲ್ ಹೈರಿಂಗ್ನಲ್ಲಿ ಅಕ್ರಮಗಳು ಇವೆಲ್ಲವೂ ಜನರ ನಿದ್ದೆಗೆಡಿಸಿದವು. ಅರ್ಹರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಬದಲಾಗಿ ಹಣ ಕೊಟ್ಟವರಿಗೆ ಕೆಲಸ ಸಿಗ್ತಿದೆ ಅನ್ನುವ ಆಕ್ರೋಶ ಯುವಕರಲ್ಲಿ ಮಡುಗಟ್ಟಿತ್ತು. ಜೊತೆಗೆ ಈ ಸಿಂಡಿಕೇಟ್ ಸಿಸ್ಟಮ್ ಅಂದರೆ ಯಾವುದೇ ಕೆಲಸ ಮಾಡಬೇಕಾದರೂ ಒಂದು ನಿರ್ದಿಷ್ಟ ಗುಂಪಿಗೆ ಹಣ ಕೊಡಲೇಬೇಕು ಅನ್ನುವ ಪರಿಸ್ಥಿತಿ ಬಂದಿತ್ತು. ಇದು ಮಧ್ಯಮ ವರ್ಗದವರ ಮತ್ತು ಯುವಕರ ತಾಳ್ಮೆಯನ್ನೇ ಕೆಡಿಸಿಬಿಡ್ತು. ಆದರೆ ಇದು ಕೇವಲ ಭ್ರಷ್ಟಾಚಾರದ ವಿಚಾರ ಅಷ್ಟೇನಾ? ಖಂಡಿತವಾಗಿಯೂ ಇಲ್ಲ. ಇದರ ಹಿಂದೆ ದೊಡ್ಡದೊಂದು ಯುವಕರ ಆಕ್ರೋಶದ ಕತೆ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಬಂಗಾಳ ಅನ್ನೋದು ಒಂದು ಕಾಲದಲ್ಲಿ ಕೈಗಾರಿಕೆಗಳ ತವರು. ಆದರೆ ಕಳೆದ 1.5 ದಶಕದಲ್ಲಿ ಅಲ್ಲಿ ಹೊಸ ಕೈಗಾರಿಕೆಗಳು ಬರಲೇ ಇಲ್ಲ. ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಸುಶಿಕ್ಷಿತ ನಿರುದ್ಯೋಗಿಗಳ ಸಂಖ್ಯೆ ಗಗನಕ್ಕೇರಿತು. ಮೊದಲೆಲ್ಲ ಬಂಗಾಳದ ಜನ ತಮ್ಮ ಐಡಿಯಾಲಜಿ ನೋಡಿ ವೋಟ್ ಹಾಕ್ತಾ ಇದ್ರು. ಆದರೆ ಈ ಬಾರಿ ಆ ಸಿದ್ಧಾಂತದ ಪೆಟ್ಟಿಗೆಯಿಂದ ಜನ ಹೊರಗೆ ಬಂದಿದ್ದಾರೆ. ಅವರು ಐಡಿಯಾಲಜಿ ಬಿಟ್ಟು ಆಶೋತ್ತರಗಳ ವೋಟಿಂಗ್ ಕಡೆಗೆ ವಾಲಿದ್ದಾರೆ. ಬಿಜೆಪಿ ಒಂದು ಆಸೆಯನ್ನ ಬಿತ್ತಿತು. ನಾವು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀವಿ, ಬಂಡವಾಳ ತರ್ತೀವಿ, ಕೆಲಸ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತು. ಯುವಕರು ಈ ಮಾತಿಗೆ ಮಾರು ಹೋದ್ರು. 15 ವರ್ಷಗಳಿಂದ ಭಾಷಣ ಕೇಳಿ ಸುಸ್ತಾಗಿದ್ದ ಜನರಿಗೆ ಕೆಲಸದ ಭರವಸೆ ಹೊಸ ಆಶಾದೀಪದಂತೆ ಕಂಡಿತು.
ಅಸಲಿಗೆ ಬಿಜೆಪಿಯ ಗೆಲುವಿನ ಹಿಂದೆ ಇರೋದು ಅವರ ಮೈಕ್ರೋ ಲೆವೆಲ್ ಇಂಜಿನಿಯರಿಂಗ್. ಬಿಜೆಪಿ ಅಂದರೆ ಕೇವಲ ದೊಡ್ಡ ನಾಯಕರಲ್ಲ, ಅವರ ಪನ್ನ ಪ್ರಮುಖ ಸಿಸ್ಟಮ್ ಎಷ್ಟು ಬಲಿಷ್ಠವಾಗಿದೆ ಅಂದರೆ ಪ್ರತಿ ಬೂತ್ ಮಟ್ಟದಲ್ಲೂ ಒಬ್ಬೊಬ್ಬ ವೋಟರ್ನ ಟಾರ್ಗೆಟ್ ಮಾಡುವ ತಾಕತ್ತು ಅವರಿಗಿದೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂದರೆ ಅಲ್ಲಿ ಹಿಂಸೆ ಸಾಮಾನ್ಯ ಅನ್ನುವ ಮಾತಿದೆ. ವೋಟ್ ಹಾಕೋದು ಪ್ರಾಣದ ಹಂಗು ತೊರೆದಂತೆ ಇರುತ್ತೆ. ಆದರೆ ಈ ಬಾರಿ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರ ಗ್ರಾಸ್ ರೂಟ್ ಡಾಮಿನೆನ್ಸ್ ಅನ್ನ ಅಕ್ಷರಶಃ ನ್ಯೂಟ್ರಲೈಸ್ ಮಾಡ್ತು. ಇನ್ನು ನಾರ್ತ್ ಬೆಂಗಾಲ್ ಅಂದರೆ ಉತ್ತರ ಬಂಗಾಳದ ಕಥೆಯನ್ನ ನೋಡಿದ್ರೆ ಅಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಸ್ವೀಪ್ ಮಾಡಿದೆ. ಅಲ್ಲಿನ ಜನಾಂಗೀಯ ಸಮಸ್ಯೆಗಳು, ಬಾರ್ಡರ್ ಸಮಸ್ಯೆಗಳನ್ನ ಬಿಜೆಪಿ ಸರಿಯಾಗಿ ಬಳಸ್ಕೊಳ್ತು. ಮತ್ತೊಂದು ಅಚ್ಚರಿಯ ವಿಷಯ ಅಂದರೆ SIR ಮೂಲಕ ಲಕ್ಷಾಂತರ ಡುಪ್ಲಿಕೇಟ್ ವೋಟರ್ಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಇದರಿಂದ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ 90%ಗಿಂತ ಜಾಸ್ತಿ ಆಯಿತು. ಇದು ಬಿಜೆಪಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಈಗ ಮುಂದೆ ಏನು? 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಕಟ್ಟಿದ ಸಾಮ್ರಾಜ್ಯ ಈಗ ಚೂರಾಗಿದೆ. ಮುಂದಿನ ದಿನಗಳಲ್ಲಿ ಬಂಗಾಳದಲ್ಲಿ ಹೊಸ ರಾಜಕೀಯ ಶಾಖೆ ಶುರುವಾಗಲಿದೆ. ಬಿಜೆಪಿ ಯಾರನ್ನ ಸಿಎಂ ಮಾಡುತ್ತೆ? ಶುಭೇಂದು ಅಧಿಕಾರಿನ ಅಥವಾ ಬೇರೆ ಯಾರಾದರೂ ಹೊಸ ಮುಖ ಬರ್ತಾರಾ? ಆದರೆ ಒಂದು ವಿಷಯ ನೆನಪಿಡಿ, ಗೆಲ್ಲೋದು ಸುಲಭ, ಆದರೆ ಬಂಗಾಳದಂತಹ ದೊಡ್ಡ ರಾಜ್ಯವನ್ನ ಆಳೋದು ಅಷ್ಟು ಸುಲಭವಲ್ಲ. TMC ಈಗ ವಿರೋಧ ಪಕ್ಷವಾಗಿ ಕೂರಬೇಕಾಗಿದೆ. ಬಿಜೆಪಿ ತಾನು ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತಾ, ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬಂಗಾಳದ ಈ ಫಲಿತಾಂಶ ಇಡೀ ದೇಶಕ್ಕೆ ಒಂದು ಸಂದೇಶ ನೀಡಿದೆ. ಜನರಿಗೆ ಕೆಲಸ ಬೇಕು, ಪ್ರಾಮಾಣಿಕ ಆಡಳಿತ ಬೇಕು. ಅಹಂಕಾರದ ಆಡಳಿತ ಅಥವಾ ಭ್ರಷ್ಟಾಚಾರದ ಬೇರುಗಳು ಎಷ್ಟೇ ಆಳವಾಗಿದ್ರೂ ಜನರ ಆಕ್ರೋಶದ ಮುಂದೆ ಅವು ಏನೂ ಅಲ್ಲ ಅನ್ನೋದು ಸಾಬೀತಾಗಿದೆ. ದೀದಿ ಸೋತಿರಬಹುದು, ಆದರೆ ಬಂಗಾಳ ಗೆದ್ದಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಇದು ಕೇವಲ ಅಧಿಕಾರದ ಬದಲಾವಣೆಯಲ್ಲ, ಇದು ಬಂಗಾಳದ ಅಸ್ಮಿತೆಯ ಮರುಹುಟ್ಟು. ಈಗ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತೀವಿ ಕೇಳಿ. ಬಂಗಾಳದ ಚುನಾವಣೆಯಲ್ಲಿ ಮತದಾನ ಪ್ರಮಾಣ 90% ದಾಟಿದ್ದು ಹೇಗೆ? ಇದರ ಹಿಂದೆ ಒಂದು ಕ್ಲೀನ್ ಅಪ್ ಆಪರೇಷನ್ ಇತ್ತು. ಹೌದು, ನಾವು ಮೊದಲೇ ಹೇಳಿದಂತೆ ಸರ್ ಎನ್ನುವ ಪ್ರಕ್ರಿಯೆಯ ಮೂಲಕ ಲಕ್ಷಾಂತರ ನಕಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಮೃತಪಟ್ಟವರು, ಬೇರೆ ರಾಜ್ಯಕ್ಕೆ ವಲಸೆ ಹೋದವರು ಮತ್ತು ಡುಪ್ಲಿಕೇಟ್ ವೋಟರ್ಗಳ ಹೆಸರನ್ನ ಡಿಲೀಟ್ ಮಾಡಿದ್ದೇ ತಡ. ಮತದಾನದ ಲೆಕ್ಕಾಚಾರವೇ ಬದಲಾಯಿತು. ಪ್ರತಿಪಕ್ಷಗಳು ಇದನ್ನ ತಡೆಯಲು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೂ ಪ್ರಯೋಜನವಾಗಲಿಲ್ಲ. ಇದು TMCಯ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಬಿದ್ದ ದೊಡ್ಡ ಏಟು ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಂಗಾಳದ ಭೂಪಟ ನೋಡಿದ್ರೆ ನಿಮಗೆ ಜಂಗಲ್ ಮಹಲ್ ಎಂಬ ಬೆಲ್ಟ್ ಕಾಣಿಸುತ್ತೆ. ಇದು ಜಾರ್ಖಂಡ್ ಮತ್ತು ಬಿಹಾರಕ್ಕೆ ಹೊಂದ್ಕೊಂಡಿರುವ ಒಂದು ಕಾಲದಲ್ಲಿ ನಕ್ಸಲ್ ಪೀಡಿತವಾಗಿದ್ದ ಪ್ರದೇಶ. ಇಲ್ಲಿನ ಬುಡಕಟ್ಟು ಜನ ಈ ಬಾರಿ ಬಿಜೆಪಿಗೆ ಯಾಕೆ ಸಾಥ್ ಕೊಟ್ಟರು ಗೊತ್ತಾ? ದಶಕಗಳಿಂದ ಈ ಭಾಗ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿತ್ತು. ಮಮತಾ ಬ್ಯಾನರ್ಜಿ ಸರ್ಕಾರ ಜಾರಿಗೆ ತಂದ ವೆಲ್ಫೇರ್ ಸ್ಕೀಮ್ಗಳು ಇಲ್ಲಿನ ಕಟ್ಟಕಡೆಯ ಮನುಷ್ಯನಿಗೆ ಸರಿಯಾಗಿ ತಲುಪ್ತಾ ಇರಲಿಲ್ಲ. ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಳ್ತು. ನಿಮ್ಮ ಹಕ್ಕನ್ನ ನಾವು ಕೊಡ್ತೀವಿ ಎಂಬ ಬಿಜೆಪಿಯ ಭರವಸೆ ಇಲ್ಲಿ ಕೆಲಸ ಮಾಡಿದೆ. TMCಯ ಗ್ರಾಸ್ ರೂಟ್ ಹಿಡಿತವನ್ನ ಬಿಜೆಪಿ ಇಲ್ಲಿ ಸಂಪೂರ್ಣವಾಗಿ ಸಡಿಲಗೊಳಿಸಿಬಿಟ್ಟಿತು. ಇನ್ನು ರಾಜಕೀಯದಲ್ಲಿ ಐಡೆಂಟಿಟಿ ಪಾಲಿಟಿಕ್ಸ್ ಅಂದರೆ ಬಹಳ ಮುಖ್ಯ. ಬಂಗಾಳದಲ್ಲಿ ಮಟುವ ಸಮುದಾಯದ ವೋಟ್ ಬ್ಯಾಂಕ್ ಯಾರ ಕಡೆ ಇರುತ್ತೋ ಅವರು ಅರ್ಧ ಗೆದ್ದಂತೆ. ಬಾಂಗ್ಲಾದೇಶದಿಂದ ವಲಸೆ ಬಂದಿರುವ ಈ ಸಮುದಾಯಕ್ಕೆ ಪೌರತ್ವದ ದೊಡ್ಡ ಪ್ರಶ್ನೆ ಇತ್ತು. ಬಿಜೆಪಿ CAA ಮತ್ತು ಪೌರತ್ವದ ಭರವಸೆಯನ್ನ ನೀಡಿದ್ರೆ TMC ಅದನ್ನ ವಿರೋಧಿಸಿತು. ಅಂತಿಮವಾಗಿ ಸುರಕ್ಷಿತ ಭವಿಷ್ಯದ ದೃಷ್ಟಿಯಿಂದ ಮಟುವ ಸಮುದಾಯ ಮತ್ತು ಇತರೆ OBC ವರ್ಗಗಳು ಬಿಜೆಪಿಯತ್ತ ವಾಲಿದವು. ಇದು ಕೇವಲ ಚುನಾವಣೆ ಮಾತ್ರವಲ್ಲ, ಇದು ಅಸ್ತಿತ್ವದ ಹೋರಾಟವಾಗಿ ಮಾರ್ಪಟ್ಟಿತು. ಮಮತಾ ಬ್ಯಾನರ್ಜಿ ಅವರು ಕನ್ಯಾಶ್ರೀ ಮತ್ತು ಲಕ್ಷ್ಮೀರ್ ಭಂಡಾರ್ನಂತಹ ಅದ್ಭುತ ಯೋಜನೆಗಳ ಮೂಲಕ ಜನರ ಮನ ಗೆಲ್ಲಲು ಪ್ರಯತ್ನಿಸಿದ್ರು. ಆದರೆ ಈ ಬಾರಿ ಬಿಜೆಪಿ ಒಂದು ಹೊಸ ತಂತ್ರ ಹೂಡಿತು. ನಾವು ಈ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ, ಬದಲಾಗಿ ಇದರಲ್ಲಿರುವ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಇನ್ನು ಉತ್ತಮವಾಗಿ ತಲುಪಿಸುತ್ತೇವೆ ಎಂದು ಜನರಿಗೆ ಮನವರಿಕೆ ಮಾಡಿಕೊಟ್ಟಿತು. TMC ಕೇವಲ ವೆಲ್ಫೇರ್ ಯೋಜನೆಗಳ ಮೇಲೆ ಅತಿಯಾಗಿ ಅವಲಂಬಿತವಾಗಿತ್ತು. ಆದರೆ ಜನರ ಆಕ್ರೋಶ ಕೇವಲ ಹಣಕ್ಕಾಗಿ ಇರಲಿಲ್ಲ, ಅವರಿಗೆ ಉದ್ಯೋಗ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ಬೇಕಿತ್ತು. TMC ನಾಯಕರ ಅಹಂಕಾರ ಮತ್ತು ಭ್ರಷ್ಟಾಚಾರದ ಆರೋಪಗಳಿಗೆ ಸರಿಯಾದ ಉತ್ತರ ಕೊಡಲು ದೀದಿ ವಿಫಲರಾದರು. ಕೊನೆಗೆ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಎಡವಿದ್ದು TMCಗೆ ದೊಡ್ಡ ಹಿನ್ನಡೆಯಾಯಿತು. ಕೊನೆಯದಾಗಿ ಒಂದು ಕುತೂಹಲಕಾರಿ ವಿಷಯ, ಬಂಗಾಳದ ಇತಿಹಾಸದಲ್ಲಿ ಆಪರೇಷನ್ ವರ್ಗ ಎನ್ನುವ ದೊಡ್ಡ ಭೂ ಸುಧಾರಣಾ ಚಳವಳಿ ನಡೆದಿತ್ತು. ಅದು ಅಂದು ಲೆಫ್ಟ್ ಸರ್ಕಾರವನ್ನ ಗಟ್ಟಿಯಾಗಿ ನಿಲ್ಲಿಸಿತ್ತು. ಆದರೆ ಇಂದು ಕಾಲ ಬದಲಾಗಿದೆ. ಅಂದು ರೈತರಿಗಾಗಿ ನಡೆದ ಹೋರಾಟ ಇಂದು ಉದ್ಯೋಗಕ್ಕಾಗಿ, ಪ್ರಾಮಾಣಿಕತೆಗಾಗಿ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಲೆಫ್ಟ್ ಸರ್ಕಾರವನ್ನ ಹೇಗೆ ಕಿತ್ತೆಸೆದಿದ್ರು, ಇಂದು ಅದೇ ಹಾದಿಯಲ್ಲಿ ಬಿಜೆಪಿ ಬಂಗಾಳದಲ್ಲಿ ಹೊಸ ಇತಿಹಾಸ ಬರೆದಿದೆ.
ಬಂಗಾಳದಲ್ಲಿ ನಡೆದ ಈ ಮಹಾ ಬದಲಾವಣೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.